ಆತ್ಮೀಯರೇ, ನಾವಿವಾಗ ಕೊಣನೂರು ತೂಗು ಸೇತುವೆಯಲ್ಲಿದ್ದೇವೆ. ಈ ತೂಗು ಸೇತುವೆಯನ್ನ 1999ರಲ್ಲಿ ಕಟ್ತಾರೆ. 2001 ವರ್ಷಗಳ ಕಾಲ ಇದು ಸೇತುವೆ ಕಟ್ತಾರೆ. ಇದು ಜಿಲ್ಲಾ ಪಂಚಾಯತ್ ಇಂದ 30 ಲಕ್ಷದಲ್ಲಿ ಕಟ್ಟಿರುವಂತಹ ಕರ್ನಾಟಕದ 2ನೆಯ ಅತಿ ಉದ್ದದ ತೂಗು ಸೇತುವೆ ಇದಾಗಿದೆ. ಕಾರಣ ಇಷ್ಟೇನೆ, ಈ ಕೊಣನೂರು ಹೋಬಳಿ ಕೇಂದ್ರಕ್ಕೆ ಕಟ್ಟೇಪುರ ಹಾಗೆ ಮಾದಾಪುರ ಸುಮಾರು 16 ಊರುಗಳು 10-12 ಕಿಲೋಮೀಟರ್ ಬಳಸಿ ಬರಬೇಕಾಗಿತ್ತು ಈ ಕೊಣನೂರಿಗೆ. ಹಾಗಾಗಿ ಜಿಲ್ಲಾ ಪಂಚಾಯತ್ನವರು ಇದೊಂದು ನಿರ್ಧಾರವನ್ನು ತಗೊಳ್ತಾರೆ, ಈ ಒಂದು ತೂಗು ಸೇತುವೆಯನ್ನ ಕಟ್ಟಬೇಕು ಅಂತ ಹೇಳಿ. ಇದು ನಮ್ಮ ಹಾಸನ ಜಿಲ್ಲೆಯಲ್ಲಿ ಅರಕಲಗೂಡು ತಾಲೂಕಿನಲ್ಲಿ ಇರ್ತಕ್ಕಂತಹ ತೂಗು ಸೇತುವೆ. ನಿಜವಾಗ್ಲೂ ಬಹಳ ಸಂತೋಷ ಆಗುತ್ತೆ. ಈ ಕಾವೇರಿ ನದಿಯ ಮೇಲ್ಸೇತುವೆ ಆಗಿ ತೂಗು ಸೇತುವೆಯನ್ನ ಕಟ್ಟಿರೋದು ನೋಡ್ಲಿಕ್ಕೆ ಯಾತ್ರಿಕರಿಗೆ ಬಹಳ ಸುಂದರವಾಗಿರುವಂತಹ ಒಂದು ಪ್ರದೇಶ. ಅದರಲ್ಲೂ ಕಾವೇರಿ ಮೈದುಂಬಿ ಹರಿಬೇಕಾದಾಗ್ಲಂತೂ ಅದ್ಭುತವಾಗಿ ಕಾಣುತ್ತೆ. ನಾವಿವಾಗ ಬೇಸಿಗೆಯಲ್ಲಿ ಬಂದಿದ್ದೇವೆ. ಈ ಬೇಸಿಗೆಯ ಸಂದರ್ಭ ಆಗಿರೋದ್ರಿಂದ ಅದರಲ್ಲೂ ಹಸಿರಾಗಿ ತುಂಬಾ ಸುಂದರವಾಗಿ ಕಾಣ್ತಾ ಇರುವಂತಹ ಈ ತೂಗು ಸೇತುವೆ. ಇದಕ್ಕೆ ನಾನು, ನನ್ನ ಧರ್ಮಪತ್ನಿ ಹಾಗೆ ನನ್ನ ಗೆಳೆಯ ಸತೀಶ್ ಮತ್ತೆ ಅವರ ಮಗ ಶೋಧನ್ ಹಾಗೆ ಹನುಮಂತಯ್ಯನವರು ಕೂಡ ಬಂದಿದ್ದಾರೆ. ಬಹಳ ಸಂತೋಷ. ನಿಜವಾಗ್ಲೂ ನೋಡಿ, ಈ ತೂಗು ಸೇತುವೆ ಮೇಲೆ ಹೋಗೋದೇ ಒಂದು ಖುಷಿ ಅನ್ಸುತ್ತೆ. ಸುತ್ತ ತಂಪಾದ ಗಾಳಿ, ತಂಪಾದ ವಾತಾವರಣ, ಆಹ್ಲಾದಕರವಾದ ನಿಜವಾಗ್ಲೂ ಬಹಳ ಖುಷಿ ಅನ್ಸುತ್ತೆ ಆತ್ಮೀಯರೇ. ಹಾಗೆ ಇದೀಗ ದುರಸ್ತಿ ಆಗ್ಬೇಕಾಗಿರೋದ್ರಿಂದ ಈ ಸೇತುವೆ ಮೇಲೆ ಜಿಲ್ಲಾ ಪಂಚಾಯತ್ ಅವರು ಒಂದು ಆದೇಶ ಮಾಡಿದ್ದಾರೆ. ದುರಸ್ತಿ ಆಗೋರ್ಗೂ ಕೂಡ ಇಲ್ಲಿ ಪ್ರಯಾಣವನ್ನ ಸದ್ಯಕ್ಕೆ ಸ್ಕೂಟರ್ ಹೋಗೋದಾಗ್ಲಿ ಈ ತರದ್ದೆಲ್ಲ ನಿಲ್ಸಿದ್ದಾರೆ. ಸಾಮಾನ್ಯವಾಗಿ ನಡೆದಾಡುವಷ್ಟು ಬಂದೋಬಸ್ತ್ ಇದೆ. ಇದು ಇತ್ತೀಚೆಗೆ ಸರಿಪಡಿಸೋದಕ್ಕೂ ಕೂಡ ಪ್ರಯತ್ನ ಪಡ್ತಾ ಇದ್ದಾರೆ. ಬಹಳ ಸುಂದರವಾದ ಈ ತೂಗು ಸೇತುವೆ ನೋಡ್ಲಿಕ್ಕೆ ಬಹಳ ಖುಷಿ ಅನ್ಸುತ್ತೆ ಆತ್ಮೀಯರೇ. ಒಮ್ಮೆ ಬನ್ನಿ, ಭೇಟಿ ನೀಡಿ. ನಮ್ಮ ಕರ್ನಾಟಕದ 2ನೆಯ ಅತಿ ಉದ್ದ ಅಂದ್ರೆ ನೇರವಾಗಿ 120 ಅಡಿ 196 ಮೀಟರ್ ಉದ್ದ ಕಟ್ಟಿದ್ರೆ, ಆದ್ರೆ ನೇರವಾಗಿ ಇದರ ಅಳತೆ 120 ಮೀಟರ್ ಉದ್ದ ಕಾಣ್ತಾ ಇದೆ. ಬಹಳ ಅದ್ಭುತವಾದ ಒಂದು ತೂಗು ಸೇತುವೆ ಮೇಲೆ ಸಂಚಾರ ಮಾಡೋದೇ ಒಂದು ಖುಷಿ ಅನ್ಸುತ್ತೆ ಆತ್ಮೀಯರೇ. ನೋಡಿ, ಹಾಗೆ ಸುತ್ತ ಎಂತಹ ಸೌಂದರ್ಯ ಇದೆ. ಬನ್ನಿ, ಕೊಣನೂರು ತೂಗು ಸೇತುವೆಯನ್ನೊಮ್ಮೆ ಬಂದು ನೋಡಿ. ಹಾಗೆ ಬೇಸಿಗೆ ಆಗಿರೋದ್ರಿಂದ ಯುವಕರೆಲ್ಲ, ಸ್ಥಳೀಯ ಯುವಕರುಗಳು ದೇಹವನ್ನ ತಣ್ಣಗೆ ಮಾಡ್ಕೊಳ್ಳೋಕೆ ನೀರಿನಲ್ಲಿ ಈಜೊಡೆಯೋದೇ ಒಂದು ಖುಷಿ. ಆದ್ರೆ ಈಜು ಬಹಳ ಜಾಗೃತಿಯಾಗಿರ್ಬೇಕು. ಕೆಲವೊಮ್ಮೆ ಗುಂಡಿಗಳು ಅಪಘಾತಗಳನ್ನ ಸೃಷ್ಟಿಸಿ ಜೀವ ಹಾನಿಯಾಗುವ ಸಾಧ್ಯತೆಗಳು ಕೂಡ ಇರುತ್ತೆ. ಹಾಯ್ ನೋಡಿ, ಎಲ್ಲ ಹುಡುಗರು ಈಜು ಹೊಡಿತಾ ಇದ್ದಾರೆ. ಸ್ವಲ್ಪ ಇವ್ರಿಗೆ ಮಧ್ಯಾಹ್ನದ ಸಮಯನ ಈ ರೀತಿ ಖುಷಿಯಾಗಿ ಕಣಿಯೋದು. ಆಹಾ, ಚಡ್ಡಿ ಕಳ್ಚೋದ್ರು ಬಿಡ್ತಾ ಇಲ್ಲ, ವಿಶ್ ಮಾಡ್ತಾವನಲ್ಲೋ ನಮ್ ಹುಡುಗ. ಸೂಪರು ಸೂಪರು. ಹಾ, ಹಂಗೇರೋ ಜೂಮ್ ಮಾಡ್ತೀನಿ. ಏನೇ ಆಗ್ಲಿ, ಇದೊಂದು ಸ್ವರ್ಗ ಸುಖ ಬಿಡಿ. ನಮ್ಮ ಹಳ್ಳಿ ಹುಡುಗರಿಗೆ ಈಜು ಹೊಡಿಯೋದೇ ಒಂದು ಖುಷಿ ಕಣ್ರಿ. ಬೇಸಿಗೆ ಬಂತು ಅಂದ್ರೆ ಈ ರೀತಿ ಕಾವೇರಿ ಹೊಡಲೊಳಗೆ ನಿಂದು ಹೆದ್ದೋಳಿ ಆ ಅನುಭವನ ಹೇಳ್ಕೊಳ್ಳೋದೇ ಒಂದು ಬಹಳ ಖುಷಿ ಅನ್ಸುತ್ತೆ. ಬೆಂಗಳೂರಿಂದ ಅಲ್ಲಿ ಇಲ್ಲಿ ಬಂದಿರೋ ಹುಡುಗರುಗಳು ಸಮೇತ ಹಳ್ಳಿ ಹುಡುಗರ ಜೊತೆ ಸೇರಿ ಈಜು ಹೊಡಿಯೋದೇ ಒಂದು ಖುಷಿ ಆಗುತ್ತೆ. ಹಾ 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 ಹಾ